ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಇವತ್ತು ಮಂಗಳೂರಿನಲ್ಲಿ ಒಂದು ಸಭೆಯನ್ನು ನಡೆಸಿದರು. ಈ ಸಭೆಯಲ್ಲಿ ಒಂದು ರೀತಿ ಕೋಲಾಹಲ, ಮಾತಿನ ಚಕಮಕಿ ಎಲ್ಲ ಆಗಿದೆ. ಪರಮೇಶ್ವರ್ ನೇತೃತ್ವದ ಸಭೆಯಲ್ಲಿ ಗಲಾಟೆ ಆಗಿದೆ. ಇವತ್ತು ಮಂಗಳೂರಿನಲ್ಲಿ ಅಶ್ರಫ್ ಹತ್ಯೆ ವಿಚಾರ ಪ್ರಸ್ತಾಪಿಸಿ ಮುಸ್ಲಿಂ ಮುಖಂಡರು ತರಾಟೆಗೆ ತಗೊಂಡಿದ್ದಾರೆ. ಗೃಹ ಸಚಿವರಿಗೆ ತರಾಟೆಗೆ ತಗೊಂಡಿದ್ದಾರೆ ಮುಸ್ಲಿಂ ಮುಖಂಡರು. ಯಾಕಂದರೆ ಸಭೆಗೆ ಅವರೆಲ್ಲ ಬಂದಿದ್ದರು. ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ಗೂ ಕ್ಲಾಸಿಗೆ ತಗೊಂಡಿದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಒಬ್ರಿಗೊಬ್ಬರು ಅನ್ನೋ ರೀತಿಯಲ್ಲೇ ಕೊಲೆಗಳಾಗ್ತಾ ಇದೆ. ಹಿಂದೂ ಒಬ್ಬರು ಮೃತಪಟ್ಟರೆ ಆಮೇಲೆ ಮುಸ್ಲಿಂ ಮೃತಪಡೋದು, ಮುಸ್ಲಿಂ ಒಬ್ಬರು ಕೊಲೆ ಆದರೆ ಮತ್ತೆ ಇನ್ನೊಬ್ಬ ಹಿಂದೂ ಕೊಲೆ ಆಗುತ್ತೆ. ಇದನ್ನು ತಪ್ಪಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ. ಓಕೆ, ಅಂದರೆ ಸಹಜವಾಗಿ ಈ ಥರ ಗೃಹ ಸಚಿವರು ಹೋಗಿ ಸಭೆ ಮಾಡ್ತಾರೆ ಅಂತಂದಾಗ ಆ ಭಾಗದ ಜನ, ಅವ್ರು ಹಿಂದೂಗಳಾಗಿರಲಿ ಮುಸ್ಲಿಂ ಆಗಿರಲಿ, ನಿಮ್ಮ ಸರ್ಕಾರದ ಕ್ರಮ ಏನು ಕೇಳ್ತಾರೆ ಸಹಜವಾಗಿ. ಸರಣಿ ಕೊಲೆಗಳಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ, ಏನು ಕ್ರಮ ತಗೊಂಡಿದ್ದೀರಾ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ, ಜಿಲ್ಲೆಯಲ್ಲಿ ಸಾಮರಸ್ಯ ಮೂಡಬೇಕೆಂಬ ನೆಲೆಯಲ್ಲಿ ನಮಗೆ ಇರುವಂಥ ಕೆಲವು ಏನೆಲ್ಲ ಪರಿಹಾರ ಮಾರ್ಗ ಉಂಟ ಅದನ್ನು ನಾವು ಮಾನ್ಯ ಗೃಹ ಸಚಿವರ ಹತ್ರ, ಉಸ್ತುವಾರಿ ಮಂತ್ರಿಗಳ ಹತ್ರ ಹೇಳಿದ್ದೇವೆ. ನಾವು ಶಾಂತಿ ಇದ್ದಿರಬೇಕು, ಒಂದೇ ತಾಯಿಯ ಮಕ್ಕಳಾಗಿ ಬದುಕಬೇಕು, ಜಿಲ್ಲೆಯ ಗತವೈಭವ ಮರುಕಳಿಸಬೇಕು, ಎಲ್ಲರೂ ಪ್ರೀತಿಯಿಂದ ಇರಬೇಕು, ಯಾವುದೇ ಅಹಿತಕರ ಘಟನೆ ಸಂಭವಿಸಬಾರ್ದು, ಯಾವುದೇ ಬಂದ್ ಅಥವಾ ಇಂತಹ ಗುಂಪು ಹತ್ಯೆ ಇಂಥದ್ದು ಯಾವುದು ಮುಂದಿನ ದಿನಗಳಲ್ಲಿ ನಡೀಬಾರ್ದು. ಅದಕ್ಕೆ ಬೇಕಾದಂಥ ಪೂರಕ ಕಾರ್ಯಕ್ರಮಗಳೇನುಂಟ ನಾವು ನಮ್ಮ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಅದನ್ನು ಈಗ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾತನಾಡಿ ಖಂಡಿತ ಇಂಪ್ಲಿಮೆಂಟ್